ನನ್ನ ಮರಗಳನ್ನು ಕತ್ತರಿಸಿದ್ದಕ್ಕಾಗಿ ನನ್ನ ನೆರೆಮನೆಯವನು ನನಗೆ $2,000 ನೀಡಲು ಪ್ರಯತ್ನಿಸಿದನು, ಆದರೆ ಕೊನೆಗೆ ಅವನು ನನಗೆ ಸುಮಾರು $2,00,000 ನೀಡಬೇಕಾಯಿತು. ನಾನು ನ್ಯಾಶ್ವಿಲೆ ಸಮೀಪದ ಒಂದು ಶಾಂತಿಯುತ ಪಟ್ಟಣದಲ್ಲಿ ವಾಸಿಸುತ್ತೇನೆ. ನನ್ನ ನೆರೆಮನೆಯವನು ಹಣದ ಹಪಾಹಪ ಮತ್ತು ಅಷ್ಟೇ ದೊಡ್ಡ ಅಹಂಕಾರವುಳ್ಳ ಒಬ್ಬ ಆಕಾಂಕ್ಷಿ ಕಂಟ್ರಿ ಸಿಂಗರ್ ಇತ್ತೀಚೆಗಷ್ಟೇ ಬೆಂಕಿಕಟ್ಟೆ ಮತ್ತು ದೀಪಗಳಿರುವ ಒಂದು ವಿಲಾಸಿ ಮುಂಭಾಗದ ವರಾಂಡವನ್ನು ನಿರ್ಮಿಸಿದನು. ಅವನಿಗೆ ಇದ್ದ ಒಂದೇ ಒಂದು ಸಮಸ್ಯೆ, ನನ್ನ ಮನೆಯ ಅಂಗಳದಲ್ಲಿದ್ದ 2 ಹಳೆಯ ಓಕ್ ಮರಗಳು ಹಗಲಿನಲ್ಲಿ ಅವನ ವರಾಂಡದ ಮೇಲೆ ನೆರಳು ಬೀರುತ್ತಿದ್ದವು. ಅವನು ಆ ಮರಗಳನ್ನು ಕತ್ತರಿಸಲು ನನ್ನನ್ನು ಕೇಳಿಕೊಂಡನು ಮತ್ತು ಅದಕ್ಕಾಗಿ ಹಣ ನೀಡುತ್ತೇನೆಂದು ಹೇಳಿದನು. ನಾನು ಅವನಿಗೆ ಬೇಡ ಎಂದು ಹೇಳಿದೆ. ನಂತರ ನಾನು ರಜೆಯಾಗಿ ಹೊರಟಿದ್ದೆ. ನಾನು ಮನೆಗೆ ಮರಳಿದಾಗ ಅಲ್ಲಿ ಕತ್ತರಿಸಿದ 2 ಮರಗಳ ಬುಡಗಳು, ಹಾಳಾದ ಹುಲ್ಲು ಮತ್ತು $2,000 ವೆನ್ಮೋ ಪಾವತಿಯನ್ನು ನಿರೀಕ್ಷಿಸುವಂತೆ ಹೇಳುವ ಒಂದು ಪತ್ರವನ್ನು ಕಂಡೆ. ನಾನು ಆ ಹಣವನ್ನು ಮುಟ್ಟಲಿಲ್ಲ. ಬದಲಿಗೆ ನಾನು ಒಬ್ಬ ವಕೀಲರನ್ನು ಮತ್ತು ಭೂ ಸಮೀಕ್ಷಕರನ್ನು ನೇಮಿಸಿಕೊಂಡೆ. ಸಮೀಕ್ಷಕರು ಕೆಲಸ ಮಾಡುತ್ತಿರುವಾಗ ನನ್ನ ನೆರೆಮನೆಯವನು ಹೊರಬಂದು ನಾನು ಯಾವಾಗ ಆ ಹಣವನ್ನು ಸ್ವೀಕರಿಸುತ್ತೇನೆ ಎಂದು ಕೇಳಿದನು. ಅವನು ನನ್ನನ್ನು ಒಬ್ಬ ಕೆಟ್ಟ ನೆರೆಮನೆಯವನು ಎಂದು ಕರೆದನು ಮತ್ತು ಮರಗಳನ್ನು ಕತ್ತರಿಸಲು ತನಗೆ ಹಕ್ಕಿದೆ ಎಂದು ಪಟ್ಟು ಹಿಡಿದನು. ಸಮೀಕ್ಷಕರು ಅವನ ಕಣ್ಣನ್ನು ನೇರವಾಗಿ ನೋಡಿ, ಆ ಮರಗಳ ಬುಡಗಳು ಸ್ಪಷ್ಟವಾಗಿ ನನ್ನ ಆಸ್ತಿಯಲ್ಲಿದೆ ಎಂದು ಹೇಳಿದರು. ಆಗ ನಾನು ನನ್ನ ರಹಸ್ಯ ಆಯುಧವನ್ನು ಬಳಸಿದೆ. ಒಬ್ಬ ಪ್ರಮಾಣೀಕೃತ ಮರ ತಜ್ಞರನ್ನು ಕರೆದರು. ಆ ಮರಗಳು ಸಾಮಾನ್ಯ ಮರಗಳಲ್ಲ ಎಂದು ತಿಳಿದುಬಂದಿತು. ಅವು ಶತವರ್ಷ ಹಳೆಯದಾದ ಅತ್ಯುನ್ನತ ಗುಣಮಟ್ಟದ ವೈಟ್ ಓಕ್ ಮರಗಳಾಗಿದ್ದವು. ವಸತಿ ಪ್ರದೇಶಗಳಲ್ಲಿ ಇವುಗಳು ಅತ್ಯಂತ ಅಪರೂಪ ಮತ್ತು ಇವುಗಳನ್ನು ದುಬಾರಿ ಪೀಠೋಪಕರಣಗಳು ಮತ್ತು ಸಂಗೀತ ವಾದ್ಯಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇವುಗಳನ್ನು ಮತ್ತೆ ಬೆಳೆಸುವುದು ಅಸಾಧ್ಯವಾದ್ದರಿಂದ ಮರ ತಜ್ಞರು ಪ್ರತಿ ಮರಕ್ಕೆ ಅದರ ಬೆಳವಣಿಗೆಯ ಪ್ರತಿ ವರ್ಷಕ್ಕೆ $1,000 ಬೆಲೆಯನ್ನು ನಿಗದಿಪಡಿಸಿದರು. ನನ್ನ ವಕೀಲರಿಗೆ ಇದೊಂದು ದೊಡ್ಡ ಅವಕಾಶವೆಂದು ಕಂಡಿತು. ಈ ಪ್ರಕರಣದ ಒಟ್ಟು ಮೌಲ್ಯವು $2,00,000 ತಲುಪಿತು. ಕೊನೆಗೆ ಆ ನೆರೆಮನೆಯವನ ತಂದೆ ಅವನನ್ನು ರಕ್ಷಿಸಬೇಕಾಯಿತು ಮತ್ತು ನಾನು $1,90,000 ನಗದು ಪಾವತಿಗೆ ಒಪ್ಪಿಕೊಂಡೆ. ನಾನು ದೊಡ್ಡ ಮೊತ್ತದ ಹಣದೊಂದಿಗೆ ಹೊರಬಂದೆ ಮತ್ತು ಈಗ ನನ್ನ ಅಂಗಳದಲ್ಲಿ 2 ಹೊಸ ಸಸಿಗಳಿವೆ.